This is question number 26 from 175 IoT PDF. The question is ABB Private Limited Company manufactures industrial machines and distributed all over the world. The company faces difficult in repair and maintenance services, and how these issues are solved with the help of IoT technology. Justify your answer. So this question is asking you to explain how challenges of repair and maintenance for industrial machines which are manufactured by ABB company can be addressed using IoT technology anta. So the question is asking for a detailed explanation on how IoT can solve these maintenance problems and services, and why it is good solution for this situation ಅಂತ ಕೇಳಿದ್ದಾರೆ. ಸೊ ಮೇಂಟೆನೆನ್ಸ್ ಸರ್ವಿಸ್ ಅನ್ನ ಅಥವಾ ಇದೆಲ್ಲ ಮೇಂಟೆನೆನ್ಸ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ABB ಕಂಪನಿ ಸಾಲ್ವ್ ಮಾಡುತ್ತೆ ಅಂತ ಕ್ವಶನ್ ಇದೆ. ಸೊ ದೇರ್ ಆರ್ ನಂಬರ್ ಆಫ್ ವೇಸ್ in which ABB company address the challenges with repair and maintenance services in different ways. ಅದರಲ್ಲಿ the first one remote monitoring ಅಂತ ತಗೊಳ್ತೀನಿ. ಒಂದು ಹೈಲೈಟ್ ಮಾಡಿದೀನಿ ನೋಡಿ. ರಿಮೋಟ್ ಮಾನಿಟರಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ each machine has IoT sensors which will keep track its performance like temperature, vibration, etc. For instance, sensor detects the machine and it detects that the machine is running hotter than the usual. ಸೊ ಒಂದು ಸೆನ್ಸರ್ ಇದೆ, ಅದು ಗೊತ್ತಾಗುತ್ತೆ ಮಷೀನು ತುಂಬಾ ಹಾಟ್ ಆಗಿ ರನ್ ಆಗ್ತಾ ಇದೆ ಆಸ್ ಯೂಶುವಲ್ಗಿಂತ ಅಂತ. ದ ಕಂಪನಿ ಕ್ಯಾನ್ ಸಿ ದಿಸ್ ಡೇಟಾ, ಕಂಪನಿ ವಿಲ್ ಚೆಕ್ ದಿಸ್ ಡೇಟಾ ಇನ್ ರಿಯಲ್ ಟೈಮ್ ಅಂಡ್ ದೇರ್ ಈಸ್ ಅ ಪೊಟೆನ್ಷಿಯಲ್ ಪ್ರಾಬ್ಲಮ್ ಬಿಫೋರ್ ದ ಮಷೀನ್ ಬ್ರೇಕ್ ಡೌನ್. ಸೊ ಅವಾಗ ಏನ್ ಮಾಡುತ್ತೆ, ಅದು ಒಂದು ಫುಲ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗೋಕ್ಕಿಂತ ಮುಂಚೆ it will come to know there is a potential problem anta. So this allow them to send technician to fix the issue. ಸೊ ಅವಾಗ ABB ಅವರು ಒಂದು ಟೆಕ್ನಿಷಿಯನ್ ಅನ್ನ ಕಳಿಸಿ ಅದನ್ನ ಫಿಕ್ಸ್ ಮಾಡ್ತಾರೆ ಆ ಇಶ್ಯೂನ, ಅಂಡ್ ಬಿಫೋರ್ ಇಟ್ ಕಾಸಸ್ ಅ ಸಿಗ್ನಿಫಿಕೆಂಟ್ ಡೌನ್ ಟೈಮ್. ಇದಕ್ಕೆ ರಿಮೋಟ್ ಮಾನಿಟರಿಂಗ್ ಅಂತ ಹೇಳ್ತಾರೆ. ಎರಡನೇ ವೇ ಇಲ್ಲಿ ತಗೊಂಡಿದ್ದೀನಿ, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಂತ. ಸೊ ಕ್ವಶನ್ ಅಲ್ಲೇ ಇದೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಂತ. So predictive maintenance, for example, IoT sensors, they collect data over the time. So like how often the machine runs and its operating conditions, ಈ ತರ ಎಲ್ಲ ಡೇಟಾನ IoT sensors collect ಮಾಡುತ್ತೆ. Using machine learning, the system predicts certain parts of the machine is likely to fail. ಸೊ ಮಷಿನ್ ಲರ್ನಿಂಗ್ ಇಂದ ಅದಕ್ಕೆ ಗೊತ್ತಾಗುತ್ತೆ ಇನ್ ಅನದರ್ ನೆಕ್ಸ್ಟ್ ಮಂತ್ ಒಂದಷ್ಟು ಮಷಿನದು ಪಾರ್ಟ್ಸು ಫೇಲ್ ಆಗ್ಬೋದು ಅಂತ ಅದು ಪ್ರಿಡಿಕ್ಟ್ ಮಾಡುತ್ತೆ. ಯಾವುದು ಮಷಿನ್ ಲರ್ನಿಂಗ್. ಸೊ ದ ಕಂಪನಿ ಶೆಡ್ಯೂಲ್ಸ್ ಮೇಂಟೆನೆನ್ಸ್, ಅವಾಗ ಕಂಪನಿಯವರು ಶೆಡ್ಯೂಲ್ ಮಾಡ್ತಾರೆ ಮೇಂಟೆನೆನ್ಸ್ಗೆ ಟು ರೀಪ್ಲೇಸ್ ದಟ್ ಪಾರ್ಟ್. ಆ ಮಷೀನ್ ಅಲ್ಲಿರೋ ಆ ಪಾರ್ಟ್ ಅನ್ನ ರೀಪ್ಲೇಸ್ ಮಾಡೋಕೆ ದೇ ವಿಲ್ ಶೆಡ್ಯೂಲ್ ದ ಮೇಂಟೆನೆನ್ಸ್ ಬಿಫೋರ್ ಆಕ್ಚುಲಿ ಇಟ್ ಫೇಲ್ ಆಗೋಕ್ಕಿಂತ ಮುಂಚೆನೆ ಶೆಡ್ಯೂಲ್ ಮಾಡ್ತಾರೆ, ದಸ್ ಅವಾಯ್ಡಿಂಗ್ ಅನ್ಎಕ್ಸ್ಪೆಕ್ಟೆಡ್ ಬ್ರೇಕ್ ಡೌನ್. ಸೊ ಹೀಗಾಗಿ ನಾವು ಅನ್ಎಕ್ಸ್ಪೆಕ್ಟೆಡ್ ಬ್ರೇಕ್ ಡೌನ್ ಅನ್ನ ಅವಾಯ್ಡ್ ಮಾಡ್ಬೋದು ಅಂಡ್ ಕೀಪಿಂಗ್ ದ ಪ್ರೊಡಕ್ಷನ್ ರನ್ನಿಂಗ್ ಸ್ಮೂತ್ಲಿ. ಇದಕ್ಕೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಟೋಮೆಟಿಕ್ ಆರ್ಡರಿಂಗ್ ಆಫ್ ರಿಪ್ಲೇಸ್ಮೆಂಟ್ ಪಾರ್ಟ್ಸ್. ಸೊ ರಿಪ್ಲೇಸ್ಮೆಂಟ್ ಪಾರ್ಟ್ಸ್ ಅನ್ನ ಆಟೋಮೆಟಿಕ್ ಆಗಿ ಆರ್ಡರ್ ಮಾಡೋದು. ಇಲ್ಲಿವರೆಗೂ ಹೇಳಿದ್ದೀನಿ. ಸೊ ಆಟೋಮೆಟಿಕ್ ಆರ್ಡರಿಂಗ್ ಆಫ್ ರಿಪ್ಲೇಸ್ಮೆಂಟ್ ಪಾರ್ಟ್ಸ್. ಸೊ ಫಾರ್ ಎಕ್ಸಾಂಪಲ್ IoT enabled machine detects the component is wearing out. ಸೊ ML ಸಹಾಯದಿಂದ ಅದು ಗೊತ್ತಾಗುತ್ತೆ ಒಂದು ಕಾಂಪೊನೆಂಟು ವೇರ್ ಔಟ್ ಆಗ್ತಾ ಇದೆ ಅಂತ. ದ ಸಿಸ್ಟಮ್ ಆಟೋಮೆಟಿಕಲಿ ಪ್ಲೇಸಸ್ ದ ಆರ್ಡರ್ ಫಾರ್ ರಿಪ್ಲೇಸ್ಮೆಂಟ್ ಆಫ್ ದಟ್ ಪಾರ್ಟ್. ಸಿಸ್ಟಮೇ ಆಟೋಮೆಟಿಕ್ ಆಗಿ ಆರ್ಡರ್ನ ಪ್ಲೇಸ್ ಮಾಡುತ್ತೆ. ಸೊ ಇಲ್ಲಿದೆ ನೋಡಿ ಈ ಪ್ಯಾರಾಗ್ರಾಫ್ ಅಲ್ಲಿ. ಸೊ ಇಟ್ ವಿಲ್ ಆರ್ಡರ್ ದ, ಇಲ್ಲಿ ಹೈಲೈಟ್ ಮಾಡ್ತೀನಿ. ಸೊ ರಿಪ್ಲೇಸ್ಮೆಂಟ್ ಆಫ್ ದ ಆರ್ಡರ್. ಸೊ ಇಟ್ ವಿಲ್ ಏನಂದ್ರೆ ಆರ್ಡರ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಸೊ ದಿಸ್ ವೇ ದ ಪಾರ್ಟ್ ಅರೈವ್ ಜಸ್ಟ್ ಇನ್ ಟೈಮ್. ಸೊ ಕೆಟ್ಟೋದ್ಮೇಲೆ ಆರ್ಡರ್ ಮಾಡೋ ಬದಲು ಮೊದಲೇನೆ ರಿಪ್ಲೇಸ್ಮೆಂಟ್ ಮಾಡೋಕೆ ಆರ್ಡರ್ ಮಾಡಿದ್ರೆ ಆ ಪಾರ್ಟು ಅರೈವ್ ಶೆಡ್ಯೂಲ್ ಮೇಂಟೆನೆನ್ಸ್ ಟೈಮ್ ಅಷ್ಟೊತ್ತಿಗೆ ಅದು
ಪಾರ್ಟ್ ಬಂದ್ಬಿಡುತ್ತೆ. ಸೊ ಇದರಿಂದ ರಿಡ್ಯೂಸಿಂಗ್ ದ ಡೌನ್ ಟೈಮ್ ಅಂಡ್ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆಟೋಮೆಟಿಕ್ ಆರ್ಡರಿಂಗ್ ಆಫ್ ರಿಪ್ಲೇಸ್ಮೆಂಟ್ ಪಾರ್ಟ್ಸ್. ಓಕೆ, ನೆಕ್ಸ್ಟ್ ಇನ್ನ ಒಂದಿದೆಯಾ? ಬೆಟ್ ಇದು ಲಾಸ್ಟ್. ಇದು ಏನಂತಂದ್ರೆ, ಬೈ ಅನಲೈಸಿಂಗ್ ದ ಡೇಟಾ ಫ್ರಮ್ ಆಲ್ ಮಷಿನ್ಸ್, ದ ಕಂಪನಿ ಲರ್ನ್ಸ್ that machine in one factory are used more intensively than those in another company. So they can then adjust maintenance schedules or improve maintenance designs based on their data. And due to this, the overall performance and reliability increases. So ಇಷ್ಟು ನೀವು ಪಾಯಿಂಟ್ಸ್ ಅನ್ನ ಈ ABP ಕಂಪನಿ ಬಗ್ಗೆ ಬರೀಬೇಕಾಗತ್ತೆ. ದಿಸ್ ಇಸ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 26. Question number 27 from 175 IoT PDF. Government of India planning to launch welfare schemes to Indian citizens using cloud storage services. For this scheme, government needed Aadhaar details and bank account details of the Indian citizen. What kind of cloud deployment model is suitable for this application, and justify your answer. The question is very interesting. It is asking about the appropriate cloud deployment model for government initiative in India, which is planning to use cloud storage for welfare schemes. For example, different types of cloud services can be deployed and managed, and the main models are public cloud model, private cloud model, hybrid cloud model, and community cloud model. So the government is planning to use these cloud services to store and manage their sensitive personal data. And the data in the question includes data ಈ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಏನೇನು ಡೇಟಾ ಅನ್ನೋದು ಕ್ವಶನ್ ಅಲ್ಲೇ ಹೇಳಿದೆ. ಆಧಾರ್ ಡೀಟೇಲ್ಸ್ ಅಂತೆ. ಆಧಾರ್ ಡೀಟೇಲ್ಸ್ ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇಶ್ಯೂಡ್ ಟು ಈಚ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಅಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕ್ವಶನ್ ಅಲ್ಲಿದೆ, ವಿಚ್ ಆರ್ ಹೈಲಿ ಕಾನ್ಫಿಡೆನ್ಷಿಯಲ್ ಅಂಡ್ ದೇ ರಿಕ್ವೈರ್ ವೆರಿ ಸೆಕ್ಯೂರಿಟಿ ಮೆಜರ್ಸ್. ಅದು ಒಂದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. And the aim is to determine which cloud deployment model is most suitable for security handling and storing these sensitive information ಅಂತ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರು 3 ಕ್ಲೌಡ್ ಮಾಡೆಲ್ಸ್ ಇದೆ ಅಲ್ವಾ, ಪ್ರೈವೇಟ್ ಟು ಪಬ್ಲಿಕ್ ಅಂಡ್ ಹೈಬ್ರಿಡ್. ಅದರಲ್ಲಿ ಯಾವುದು ಅಂತ ನಾವು ಬರೀಬೇಕು. ಸೊ ನೀವು ಯಾವ್ದು ಬರೀತೀರಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ. ನೀವು ಪ್ರೈವೇಟ್ ಅಂತ ಹೇಳಿದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಡಿ, ಹೈಬ್ರಿಡ್ ಅಂತ ಹೇಳಿದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಡಿ. ಸೊ ಯೂಶುವಲಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಪಬ್ಲಿಕ್ ಕ್ಲೌಡ್ ಮಾಡೆಲ್ ಯೂಸ್ ಮಾಡೋದೆಲ್ಲ, ಪ್ರೈವೇಟ್ ಅಥವಾ ಹೈಬ್ರಿಡಿಗೆ ಹೋಗ್ತೀವಿ. ಸೊ ಅದರಲ್ಲಿ ಯಾವುದು ಅನ್ನೋದಕ್ಕೆ ನೀವು ಜಸ್ಟಿಫಿಕೇಶನ್ ಕೊಡಬೇಕು. ಸೊ ಫಸ್ಟ್ ನಾವು ಡೆಡಿಕೇಟೆಡ್ ಎನ್ವಿರಾನ್ಮೆಂಟ್ ತಗೊಳ್ಳೋಣ. ಅಲ್ಲಿ ಪ್ರೈವೇಟ್ ಕ್ಲೌಡ್ ಈಸ್ ಹ್ಯಾವಿಂಗ್ ಅ ಪರ್ಸನಲ್ ಸ್ಟೋರೇಜ್ ಸ್ಪೇಸ್. ಪ್ರೈವೇಟ್ ಕ್ಲೌಡ್ ಅಲ್ಲಿ ಪರ್ಸನಲ್ ಸ್ಟೋರೇಜ್ ಸ್ಪೇಸ್ ಇರುತ್ತೆ, ಜಸ್ಟ್ ಫಾರ್ ದ ಗೌರ್ಮೆಂಟ್, ಅಂಡ್ ಇಟ್ ಈಸ್ ನಾಟ್ ಶೇರ್ಡ್ ವಿತ್ ಎನಿ ಒನ್ ಎಲ್ಸ್. ಸೊ ವಿಚ್ ವಿಲ್ ಕೀಪ್ ದ ಡೇಟಾ ಮೋರ್ ಸೆಕ್ಯೂರ್. ಸೊ ಅದನ್ನೇ ಡೆಡಿಕೇಟೆಡ್ ಎನ್ವಿರಾನ್ಮೆಂಟ್ ಅಂತ ನಾವು ತಗೊಳ್ತೀವಿ. ನೆಕ್ಸ್ಟು ದ ಗೌರ್ಮೆಂಟ್ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಪ್ರೈವೇಟ್ ಕ್ಲೌಡ್ ಬಗ್ಗೆ ಹೇಳ್ತಾ ಇದ್ದೀನಿ. ದ ಗೌರ್ಮೆಂಟ್ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್ ಇನ್ ಅ ಪ್ರೈವೇಟ್ ಕ್ಲೌಡ್, ಫ್ರಾಮ್ ದ ಹಾರ್ಡ್ವೇರ್ ಟು ದ ಸೆಕ್ಯೂರಿಟಿ ಸೆಟ್ಟಿಂಗ್ಸ್. ಹಾರ್ಡ್ವೇರ್ ಇಂದ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ವರೆಗೂ ಗೌರ್ಮೆಂಟು ಕೇರ್ ತಗೊಳುತ್ತೆ. ಅಂಡ್ ದಿಸ್ ಮೀನ್ಸ್ ದಟ್ ದೇ ಕ್ಯಾನ್ ಮೇಕ್ ಶೂರ್ ದಟ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇಸ್ ಪ್ರೊಟೆಕ್ಟೆಡ್. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತೆ, ಯಾಕಂದ್ರೆ ಅದು ಪ್ರೈವೇಟ್ ಕ್ಲೌಡ್ ಅನ್ನ ಚೂಸ್ ಮಾಡಿರುತ್ತೆ. Next, with private cloud, government can implement strong security measures to keep personal data safe. Personal data safe ಆಗಿಡೋಕ್ಕೋಸ್ಕರ ಅದು ಸ್ಟ್ರಾಂಗ್ ಸೆಕ್ಯೂರಿಟಿ ಮೆಜರ್ಸ್ ಅನ್ನ ತಗೊಳುತ್ತೆ. ಓನ್ಲಿ ಆಥರೈಸ್ಡ್ ಪೀಪಲ್ ಕ್ಯಾನ್ ಆಕ್ಸೆಸ್ ದಿಸ್ ಇನ್ಫಾರ್ಮೇಶನ್. ಸೊ ಪ್ರೈವೇಟ್ ಕ್ಲೌಡ್ ಹೆಲ್ಪ್ ಇನ್, ಇದು ಪ್ರೈವೇಟ್ ಕ್ಲೌಡ್ ನೀವು ಫೀಚರ್ಸ್ ಹೇಳ್ತಾ ಹೋಗ್ಬೇಕು. ಪ್ರೈವೇಟ್ ಕ್ಲೌಡ್ ಏನಾಗುತ್ತೆ ಅಂದ್ರೆ, it ensures all the rules about handling the sensitive informations are followed or not. ರೂಲ್ಸ್ ಫಾಲೋ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳುತ್ತೆ, ಅದಕ್ಕೆ ಕಂಪ್ಲೈಯನ್ಸ್ ಅಂತ ಹೇಳ್ತಾರೆ.
ಇದನ್ನ ನೀವು ಇವೆಲ್ಲ ಪಾಯಿಂಟ್ಸ್ ಹೇಳಿ, ಸೊ ಐ ಗೋ ಫಾರ್ ಪ್ರೈವೇಟ್ ಕ್ಲೌಡ್ ಅಂತ ಹೇಳಿ ಇಷ್ಟು ಜಸ್ಟಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ ನೀವು. ಸೊ ದೀಸ್ ಆರ್ ದ ಜಸ್ಟಿಫಿಕೇಶನ್. ಬೇಕಂದ್ರೆ ಹೈಬ್ರಿಡ್ ಕ್ಲೌಡ್ ಅಂತಲೂ ನೀವು ಆನ್ಸರ್ ಕೊಡ್ಬೋದು. ಹೈಬ್ರಿಡ್ ಕ್ಲೌಡ್ ಏನಾಗುತ್ತೆ, ದ ಪ್ರೈವೇಟ್ ಕ್ಲೌಡ್ಸ್ ಆರ್ ಐಡಿಯಲ್ ಅಂಡ್ ಗೌರ್ಮೆಂಟ್ ಕುಡ್ ಆಲ್ಸೋ ಕನ್ಸಿಡರ್ ಹೈಬ್ರಿಡ್ ಕ್ಲೌಡ್ ಆಲ್ಸೋ ಅಂತ ನೀವು ಬರಿಬೋದು. ದಿಸ್ ಕಂಬೈನ್ಸ್ ಪ್ರೈವೇಟ್ ಕ್ಲೌಡ್ ಆ್ಯಂಡ್ ಪಬ್ಲಿಕ್ ಕ್ಲೌಡ್. ಹೈಬ್ರಿಡ್ ಅಂದ್ರೆ ಏನು, ಪ್ರೈವೇಟ್ ಟು ಪಬ್ಲಿಕ್ ಎರಡೂ ಇರುತ್ತೆ. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಏನಿದೆ ಅಲ್ಲ ಅದನ್ನ ಪ್ರೈವೇಟ್ ಕ್ಲೌಡಿಗೆ ಹಾಕೊಳ್ಳುತ್ತೆ, while using public clouds for less critical information ಅನ್ನು ಪಬ್ಲಿಕ್ ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಸೊ ದಿಸ್ setup offers flexibility and additional benefits. So a private cloud provides a security, it provides a control, and it provides a compliance needed for managing sensitive information in government welfare schemes ಅಂತ ನಾವು ಫೈನಲ್ ಆಗಿ ಇದನ್ನ ಕನ್ಕ್ಲೂಡ್ ಮಾಡ್ಬೋದು. ಸೊ ದ ಆನ್ಸರ್ ಫಾರ್ ದಿಸ್ ಈಸ್ ಪ್ರೈವೇಟ್ ಕ್ಲೌಡ್. ಯಾಕಂದ್ರೆ ಇಲ್ಲಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಬೇಕಲ್ವಾ, ಅದಕ್ಕೆ ಗೌರ್ಮೆಂಟ್ ಅವರು ಪ್ರೈವೇಟ್ ಕ್ಲೌಡ್ ತಗೊಂಡ್ರೆ ಬೆಟರ್ ಅಂತ ನೀವು ಕನ್ಕ್ಲೂಷನ್ ಅನ್ನ ಕೊಡಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 28 ಫ್ರಮ್ 175 PDF. Here cyber attacks on All India Institute of Medical Science AIMS Delhi servers data locked for the access. What kind of cyber threat it is anta kelidare. The question is asking about the type of the cyber threat. So when the services of AIMS Delhi are attacked, ಸೊ ಅದು ಏನು ಒಂದ್ಸಲ ಅಟ್ಯಾಕ್ ಆಗಿತ್ತಿದು AIMS ಅವ್ರದ್ದು ಡೇಟಾ ಅಟ್ಯಾಕ್ ಮಾಡಿಬಿಟ್ಟಿದ್ರು. ಸೊ ಅದು ಯಾವ ಟೈಪ್ ಆಫ್ ಸೈಬರ್ ಥ್ರೆಟ್ ಅಂತ ಹೇಳಬೇಕು ನಾವು. ಸೊ ರಿಸಲ್ಟಿಂಗ್ ಇನ್ ಡೇಟಾ ಬೀಂಗ್ ಲಾಕ್ಡ್ ಅಂಡ್ ಇನ್ಎಕ್ಸೆಸಿಬಲ್. ಸೊ ಅಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ, ಅಲ್ಲಿ ಏನಂತಂದ್ರೆ ಡೇಟಾ ಲಾಕ್ ಆಗಿಬಿಟ್ಟಿತ್ತು ಅಂದ್ರೆ ಮತ್ತೆ ಅದನ್ನ ಆಕ್ಸೆಸ್ ಮಾಡಕ್ ಆಗ್ಲಿಲ್ಲ ಅನ್ನೋದು ಕ್ಲೂ ಕೊಟ್ಟಿದ್ದಾರೆ. ಡೇಟಾ ಲಾಕ್ ಆಗಿದೆ, ಅದನ್ನ ಆಕ್ಸೆಸ್ ಮಾಡಕ್ ಆಗಿಲ್ಲ, ಹಂಗಂದ್ರೆ ಅದು ಯಾವ ಟೈಪ್ ಆಫ್ ಸೈಬರ್ ಥ್ರೆಟ್ ಅನ್ನೋದನ್ನ ನೀವು ಆನ್ಸರ್ ಮಾಡಬೇಕು. ಸೊ ಯೂಶುವಲಿ ಡೇಟಾ ಲಾಕ್ ಆಗಿದ್ರೆ ಅದು ರಾನ್ಸಮ್ ವೇರ್ ಅಟ್ಯಾಕ್ ಅಂತಾರೆ. ಅದಕ್ಕೆ ಆನ್ಸರ್ ಈಸ್ ಇಲ್ಲಿದೆ ನೋಡಿ, ಆನ್ಸರ್ ಈಸ್ ರಾನ್ಸಮ್ ವೇರ್ ಅಟ್ಯಾಕ್ ಅಂತ. ಸೊ ವಾಟ್ ಇಸ್ ರಾನ್ಸಮ್ ವೇರ್ ಅಂತ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ವಾಟ್ ಇಸ್ ರಾನ್ಸಮ್ ವೇರ್? ರಾನ್ಸಮ್ ವೇರ್ ಇಟ್ ಇಸ್ ಅ ಕೈಂಡ್ ಆಫ್ ಮಲಿಷಿಯಸ್ ಸಾಫ್ಟ್ವೇರ್. ಇದೊಂದು ಸಾಫ್ಟ್ವೇರ್. ಇಟ್ ಲಾಕ್ಸ್ ಅಪ್ ದ ಡೇಟಾ ಆನ್ ದ ಕಂಪ್ಯೂಟರ್ ಅಲ್ಲಿರೋ ಡೇಟಾನ ಲಾಕ್ ಮಾಡಿಬಿಡುತ್ತೆ. ಒನ್ಸ್ ಡೇಟಾ ಈಸ್ ಲಾಕ್ಡ್ ಇಟ್ ಕಾಂಟ್ ಬಿ ಎಕ್ಸೆಸ್ಡ್. ಸೊ ಅದನ್ನ ನಾವು ಎಕ್ಸೆಸ್ ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಕಡೆ, ರಿಸೀವರ್ ಕಡೆ, ಅಂಟಿಲ್ ಸಮ್ ರ್ಯಾನ್ಸಮ್ ಅಮೌಂಟ್ ಈಸ್ ಪೇಯ್ಡ್. ಆ ಹ್ಯಾಕರ್ಸಿಗೆ, ಕ್ರಿಮಿನಲ್ಸಿಗೆ ನಾವು ದುಡ್ಡು ಪೇ ಮಾಡೋವರೆಗೂ ಆ ಡೇಟಾನ ನಾವು ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ಡೇಟಾನ ಲಾಕ್ ಮಾಡಿಬಿಟ್ಟಿರ್ತಾರೆ. ಸೊ ಅಂಥ ಮಲಿಷಿಯಸ್ ಸಾಫ್ಟ್ವೇರ್ಗೆ ರ್ಯಾನ್ಸಮ್ ವೇರ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಅಟ್ಯಾಕರ್ಸ್ ಯೂಸ್ ರ್ಯಾನ್ಸಮ್ ವೇರ್ ಟು ಎನ್ಕ್ರಿಪ್ಟ್ ದ ಡೇಟಾ. ಅವ್ರು ಏನು ಮಾಡ್ತಾರೆ, ಡೇಟಾನ ಎನ್ಕ್ರಿಪ್ಟ್ ಮಾಡಿಬಿಡ್ತಾರೆ. ದೆನ್ ನಾವು ಅದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ದೆನ್ ದೇ ವಿಲ್ ಡಿಮ್ಯಾಂಡ್ ಮನಿ. ನೀವು ದುಡ್ಡು ಕೊಡಿ ಅಂದ್ರೆ ನಾನು ಅದನ್ನ ಡಿಕ್ರಿಪ್ಟ್ ಮಾಡ್ತೀನಿ ಅಂತ ಹೇಳಿ ದೇ ವಿಲ್ ಡಿಮ್ಯಾಂಡ್ ದ ಮನಿ ಫ್ರಮ್ ದ ವಿಕ್ಟಿಮ್ ಇನ್ ಎಕ್ಸ್ಚೇಂಜ್ ಫಾರ್ ದ ಕೀ ಟು ಅನ್ಲಾಕ್ ದ ಡೇಟಾ. ಒಂದು ಕೀ ಕೊಟ್ರೆ ಅದು ಡೇಟಾ ಅನ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಕೀ ಕೊಡ್ತೀನಿ, ನೀವು ನನಗೆ ಪೇ ಮಾಡಬೇಕು ಅಂತ ಹೇಳ್ತಾರೆ ಅಟ್ಯಾಕರ್ಸು. ದೆನ್ ಅಟ್ಯಾಕರ್ಸ್ ಮೈಟ್ ಗೆಟ್ ಇನ್ ಟು ದ ಸಿಸ್ಟಮ್ ಥ್ರೂ ದ ಫಿಶಿಂಗ್ ಮೇಲ್ಸ್. ಅವ್ರು ಹೆಂಗೆ ನಮ್ಮ ಡೇಟಾನ ಲಾಕ್ ಮಾಡ್ತಾರೆ ಅಂದರೆ, ಅವರು ಫಿಶಿಂಗ್ ಮೇಲ್ಸಿಂದ ಅಟ್ಯಾಕ್ ಮಾಡ್ತಾರೆ ನಮ್ಮನ್ನು. ಸೊ ವೀಕ್ ಸೆಕ್ಯೂರಿಟಿ ಆ್ಯಂಡ್ ಸಾಫ್ಟ್ವೇರ್ ವಲ್ನರಬಿಲಿಟೀಸ್ ಇಂದ ಅವರು ನಮ್ಮ ಮೇಲ್ ಮುಖಾಂತರ ಅಟ್ಯಾಕ್ ಮಾಡ್ತಾರೆ. ಸೊ ಅವಾಗ ರ್ಯಾನ್ಸಮ್ ವೇರ್ ಕ್ಯಾನ್ ಸೀರಿಯಸ್ಲಿ disrupt the operations. It is very crucial to have backup copies of data and regularly update security measures. ಸೊ ನಾವು ಬ್ಯಾಕಪ್ ತೊಗೊಂಡಿಟ್ಕೊಂಡಿರಬೇಕು ಡೇಟಾನ, ಅಥವಾ ಮತ್ತೆ ರೆಗ್ಯುಲರ್ಲಿ ಸೆಕ್ಯೂರಿಟಿ ಮೆಜರ್ಸನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಇಫ್ ಅಟ್ಯಾಕ್ಡ್ ಡಿಸ್ಕನೆಕ್ಟ್ ದ ಅಫೆಕ್ಟೆಡ್ ಸಿಸ್ಟಮ್. ಸಪೋಸ್ ನಾವು ಡೇಟಾ ಬ್ಯಾಕಪ್ ಇದ್ರೆ ಅವರು ನಮ್ಮ ಡೇಟಾ ಲಾಕ್ ಮಾಡಿದ್ರೆ ಮಾಡಲಿ, ನಮ್ಮ ಡೇಟಾ ಬ್ಯಾಕಪ್ ಇರುತ್ತಲ್ವ, ವಿ ಕ್ಯಾನ್ ಗೆಟ್ ಬ್ಯಾಕ್ ಅವರ್ ಡೇಟಾ ಫ್ರಮ್ ದಟ್ ಬ್ಯಾಕಪ್. ಸೊ ಇಫ್ ಯು ಹ್ಯಾವ್ ನಾಟ್ ಡನ್ ಯುವರ್ ಬ್ಯಾಕಪ್, ದೆನ್ ಓನ್ಲಿ we should pay some money to the attackers to unlock our data. So if attacked, disconnect the affected system from the network, and you can seek the help from cyber security experts immediately. ಈ ಥರ ಮಾಡೋದ್ರಿಂದ so we will
ಗೆಟ್ ಬ್ಯಾಕ್ ಅವರ್ ಡೇಟಾ. ಸೊ ಇದಕ್ಕೆ ರ್ಯಾನ್ಸಮ್ ವೇರ್ ಅಟ್ಯಾಕ್ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ರ್ಯಾನ್ಸಮ್ ವೇರ್ ಅಟ್ಯಾಕ್.